ರಾಜ್ಯಾದ್ಯಂತ ಇವತ್ತು ರೈತರ ಹೋರಾಟ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ 224 ತಾಲೂಕು ಕೇಂದ್ರಗಳಲ್ಲೂ ಕೂಡ ಇವತ್ತು ನಡೀತಾ ಇದೆ. ನಾಳೆ ಅಂತಿಮವಾಗಿ ಬೆಳಗಾಂ ಅಧಿವೇಶನದ ವಿಧಾನಸೌಧದ ಮುಂಭಾಗದಲ್ಲಿ, ಸುವರ್ಣಸೌಧದ ಮುಂಭಾಗದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನಸಂಖ್ಯೆ ನಮ್ಮ ರೈತ ಬಂಧುಗಳು ಸೇರಿ ಅಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಈಗಾಗಲೇ ನೋಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 2 ತಿಂಗಳಿಂದ ಹಿಂದೆ ಆಗದಂಥ ಸಂದರ್ಭದಲ್ಲಿ, ಹಿಂದೆ ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಿರತಕ್ಕಂಥದ್ದು. ಇನ್ನು ಹಲವಾರು ರೈತರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದೇ ಇರೋದ್ರಿಂದ ಇವತ್ತು ಆ ಪ್ರತಿಭಟನೆಯನ್ನು ನಮ್ಮ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಡೀತಾ ಇದೆ. ಹಾಗೆ ಇವತ್ತು ಕೂಡ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ನಾಗರಾಜರವರು, ನಮ್ಮ ಸಪ್ತಗಿರಿ ಶಂಕರ್ ಅವರು, ನಮ್ಮ ಮಲ್ಲಯ್ಯನವರು, ನಮ್ಮ ರೈತ ಮುಖಂಡ ಬೃಂಗೇಶ್ರವರು, ನಮ್ಮ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಈ ಪ್ರತಿಭಟನೆಯನ್ನು ಎಲ್ಲರೂ ಕೂಡ ಯಶಸ್ವಿಯಾಗಿ ನೆರವೇರಿಸ್ತೇವೆ ಅನ್ನತಕ್ಕಂಥ ಮಾತಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವೆಲ್ಲ ಸರ್ ಮೇನ್ ಏನೆಲ್ಲ ಸಮಸ್ಯೆ ಇವತ್ತು ತಾಲೂಕು ಆಫೀಸ್ನಲ್ಲಿ ರೈತರ ಸಮಸ್ಯೆಗಳು ಹಲವಾರು ಸಮಸ್ಯೆಗಳು, ರಾಗಿ, ಮೆಕ್ಕೆಜೋಳ, ಹೀಗೆ ಹಲವಾರು ಕೊಬ್ಬರಿ, ಹೀಗೆ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ನಾವು ಹೋರಾಟ ನಡೆಸ್ತಾ ಇದ್ದೀವಿ. ರೈತರ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇರತಕ್ಕಂಥದ್ದು, ಅಡಿಕೆ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇರತಕ್ಕಂಥದ್ದು, ಈ ಥರ ಹಲವಾರು ಬೇಡಿಕೆಗಳನ್ನು ನಾವು ಮುಂದಿಟ್ಕೊಂಡು ಈ ಪ್ರತಿಭಟನೆಯನ್ನೇ ನಾವು ಮಾಡ್ತಾ ಇದ್ದೇವೆ. ನೆಲಮಂಗಲದಲ್ಲಿ ವೃಷಭಾವತಿ ಕಿಚ್ಚು ಅದ್ರ ಸಂಬಂಧಪಟ್ಟಂಗೆ ನೀವು ಹೇಳೋದಾದ್ರೆ ಅದು ಬೇಡ, ವೃಷಭಾವತಿ ಬೇಡ. ನೆಲಮಂಗಲದಲ್ಲಿ ಕಿಚ್ಚು ರೀತಿಯಲ್ಲಿ ಈಗಾಗಲೇ ಆ ನೆಲಮಂಗಲದಲ್ಲಿ ವೃಷಭಾವತಿ ನೀರು ಬೇಡ ಅನ್ನತಕ್ಕಂಥ ವಾತಾವರಣ ಹಲವಾರು ಭಾಗಗಳಲ್ಲಿ ಹಲವಾರು ಮುಖಂಡರುಗಳು, ಏನು ಕಾಂಗ್ರೆಸ್ ಮುಖಂಡರುಗಳೇ ಕೂಡ ಅದಕ್ಕೆ ವಿರುದ್ಧವಾಗಿ ಹೋರಾಡ್ತಾ ಇರತಕ್ಕಂಥದ್ದು ಕೂಡ ಈ ನಮ್ಮ ನೆಲಮಂಗಲ ತಾಲೂಕಲ್ಲಿ ಎಲ್ಲ ರೈತರ ಮುಖಂಡರುಗಳು, ಎಲ್ಲ ನಾಗರಿಕ ಬಂಧುಗಳು ಹಳ್ಳಿಯಲ್ಲೂ ಕೂಡ ಅದ್ರ ಬಗ್ಗೆ ವಿರುದ್ಧವಾಗಿದೆ ಅನ್ನತಕ್ಕಂಥ ವಾತಾವರಣ ಈ ನೆಲಮಂಗಲ ಕ್ಷೇತ್ರದಲ್ಲಿ ಇದೆ.